ಎಲ್ರಿಗೂ ನಮಸ್ಕಾರ. ನಾನು ನನ್ನ ಕಾಲೇಜ್ ದಿನಗಳ ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ನಾನು ಕಾಲೇಜಿನಲ್ಲಿ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರಿಂದ ನಮ್ಮ ಸಾಹಿತ್ಯದ ಶಿಕ್ಷಕರೊಬ್ಬರು ಪಾಠ ಮಾಡುವಾಗ, ನೀವೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಜಗತ್ತನ್ನು ತುಂಬ ಸೃಜನಾತ್ಮಕ ಕಣ್ಣುಗಳಿಂದ ನೋಡಬೇಕು, ಯಾವಾಗಲೂ ಅಲರ್ಟ್ ಆಗಿರಬೇಕು, ಒಳ್ಳೊಳ್ಳೆ ಅನುಭವಗಳನ್ನು ಪಡ್ಕೊಳ್ಬೇಕು, ಆವಾಗ ಮಾತ್ರ ನೀವು ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಅಂತ ನಿಮ್ಗೆ ಹೇಳಿದ್ರು. ನಾವೆಲ್ಲ ಅವಾಗಿನ್ನ ಹೊಸ್ದಾಗಿ ಸೇರಿರೋರಾಗಿದ್ದರಿಂದ ಒಂದು ಒಳ್ಳೆ ಉರುಪು. ಅವ್ರು ಏನೇ ಹೇಳಿದ್ರೆ, ಹಾ ನಾವು ಈಗ ಹಂಗ್ ನೋಡ್ಬಿಡ್ತೀನಿ ಹಿಂಗ್ ನೋಡ್ಬಿಡ್ತೀನಿ ಜಗತ್ತನ್ನ ಅನ್ನೋ ಥರದ ಒಂದು ಮನೋಭಾವ. ಹೀಗೆ ಅದೇ ಉರುಪಿನಲ್ಲಿ ನಾನು ಊರಿಗೆ ಬಸ್ಸಿಂದ ಓಡಾಡ್ತಿದ್ದರಿಂದ ಬಸ್ ಸ್ಟ್ಯಾಂಡ್ ಹೋಗೋದೆ. ಬಸ್ ನಿಂತಿತ್ತು, ಬಸ್ ಒಳಗಡೆ ಹತ್ತಿ ನಿಂತ್ಕೊಂಡಿದ್ದೆ. ಕಂಡಕ್ಟರ್ ಬಂದರು, ಏಯ್ ಹೋಗೋ ಮುಂದೆ, ಇನ್ನೂ ಜನ ಬರೋರಿಲ್ವಾ ಅಂತ ಹೇಳಿ ಬೈದ್ಬಿಟ್ಟು ಕಳಿಸ್ತಾ ಮುಂದೆ ಹೋದೆ ನಾನು. ಇನ್ನೊಂದಿಬ್ರು ಹುಡುಗಿರು ಬಂದರು, ಅವರು ಅಲ್ಲೇ ನಿಂತ್ಕೊಂಡ್ರು. ಅವ್ರಿಗೆ ಹೋಗ್ರಮ್ಮ, ಇನ್ನೊಂದು 4 ಜನ ಬರೋರಿದ್ದಾರೆ, ನೀವು ಇಲ್ಲೇ ನಿಂತ್ಕೊಳ್ತಿರಲ್ಲ, ಹೋಗ್ರಮ್ಮ ಅಂತ ಹೇಳಿದ್ರು. ಅಯ್ಯೋ ನಾವೇನು ಅನ್ಯಾಯ ಮಾಡಿದ್ವಿ ಅಂತ ನನಗೆ ಹಿಂಗೆ ಬೈದ ಅವ್ನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಇರಲಿ ಬಿಡು ಅನ್ಕೊಂಡು ನಾನು ಸರಿ ಅಂತ ಹೋದೆ. ತಿರುಗಿ ಮಾರನೇ ದಿನ ಕಾಲೇಜಿಗೆ ಬಂದಾಗ ಬಸ್ ಒಂದು ಸ್ವಲ್ಪ ಮಿಸ್ ಆಯಿತು. ಸೆಕೆಂಡ್ ಬಸ್ಸಿಗೆ ಬಂದೆ, ಹಂಗಾಗಿ ಒಂದು 10 ನಿಮಿಷ ಕಾಲೇಜಿಗೆ ಲೇಟಾಗಿ ಹೋಗಿತ್ತು. ಹೋದೆ. ಕಾಲೇಜಿಗೆ ಹೋದ ತಕ್ಷಣ ಕಮಿನ್ ಸರ್ ಅಂತ ಅಂದೆ. ಅವರಿದ್ದವರು, ಎಷ್ಟೊತ್ತಿಗ್ರಿ ಬರೋದು, ಟೈಮ್ ಸೆನ್ಸ್ ಇಲ್ಲಂದ್ರೆ ನಿಮಗೆ ಅಂತ ಹೇಳಿ ಬೈದು ಒಳಗಡೆ ಕರ್ಕೊಂಡ್ರು. ಕೂತ್ಕೊಂಡೆ. ನೆಕ್ಸ್ಟ್ ಇನ್ನೊಬ್ಳು ಹುಡುಗಿ ಬಂದ್ಲು, ಸರಿ ಬಾರಮ್ಮ ಅಂತ ಕೂರಿಸಿದ್ರು. ಅಂದರೆ ಅವ್ರಿಗೆ ಏನು ಹೇಳಲೇ ಇಲ್ಲ. ಅಯ್ಯೋ ನಮ್ಗೆ ಯಾಕೆ ಹಿಂಗೆ ಬೈತಾರೆ ಎಲ್ಲರೂ ಅಂತ ಅನ್ಕೊಂಡೆ. ಇರಲಿ, ಇವೆಲ್ಲ ಒಂದು ಅನುಭವಗಳು, ಎಕ್ಸ್ಪೀರಿಯನ್ಸ್ಗಳು, ಈ ಥರದ್ದೆಲ್ಲ ಅಬ್ಸರ್ವ್ ಮಾಡ್ಬೋದಲ್ಲ ಅಂತ ಸುಮ್ಮನಿದ್ದೆ. ಅಲ್ಲೇ ಒಂದು ನಮ್ಮ ದೊಡ್ಡಪ್ಪನ ಮದುವೆ ಇತ್ತು. ಆ ಟೈಮಲ್ಲೇ ದೊಡ್ಡಪ್ಪನ ಮಗನ ಮದುವೆ. ಆವಾಗ ಹೋಗಿದ್ದೆ. ಅಂದರೆ ಅಲ್ಲಿ ಏನೇನೆಲ್ಲ ನಡೀತದೆ ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಒಂದು ತಲೆಯಲ್ಲಿ ಇಟ್ಕೊಂಡು ಹೋದೆ. ಅಲ್ಲಿ ನಮ್ಮ ದೊಡ್ಡಪ್ಪನ ಮಗ ಎರಡನೇವನು, ಅವನಿಗೆ ಏನೋ ಗೋಲ್ಡ್ ಚೈನ್ ಎಲ್ಲ ಕೊಡಿಸ್ಬಿಟ್ಟಿದ್ದಾರೆ. ಅವನು ನಮ್ಮ ಹತ್ರ ಬಂದು ಮಾತಾಡ್ಕೊಳ್ತಾರೆ, ತುಂಬ ಕೆಲಸ, ಸರಿನಪ್ಪ ನೀನು ಗೋಲ್ಡ್ ಚೈನ್ ಕಾಣಿಸ್ತಿದೆ, ನೀನು ಅದನ್ನು ಮತ್ತೆ ಕೇಳೋದಕ್ಕೋಸ್ಕರ ಹಿಂಗೆಲ್ಲ ಮಾಡ್ಕೊಂಡೆಲ್ಲ ಕೇಳಬೇಡ, ಮಾತಾಡಿಸ್ಬೇಡ, ಗೊತ್ತು ಬಿಡು. ಆಮೇಲೆಲ್ಲ ಹುಡುಗಿರೆಲ್ಲ ಒಂದು ಸರ್ತಿ ಹಿಂಗೆ ಅಡ್ಡಾಡೋದು, ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಮೇಕಪ್ ನೋಡ್ಕೊಂಡು ವಾಪಸ್ ಬರೋದು, ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಹಿಂಗೆ ಟೈಮ್ ಆಯಿತು. ಊಟಕ್ಕೆ ಹೋಗೋದು ಲೇಟ್ ಆಯಿತು. ಸರಿ ಊಟಕ್ಕೆ ಹೋಗ್ಬಿಡೋಣ, ಮತ್ತೆ ವಾಪಸ್ ಹೋಗೋದಲ್ಲ ಅಂತೇಳಿ ನಾವು ಹೋದೆ. ಅದು ನೋಡಿದ್ರೆ ನಂದು ಕಡೆಯ ಪಂಕ್ತಿ ಊಟದ್ದು. ಹೋಗಿ ಕೂತ್ಕೊಂಡೆ. ನೋಡಿದ್ರೆ ಕಡೆಯ ಪಂಕ್ತಿಲಿ ಎಲ್ಲರೂ ಸಹ ಎಣ್ಣೆ ಹೊಡೆದಿರೋರೇ ಇದ್ದರು. ಏನಾಗೋಗ್ಬಿಡ್ತು, ಅಲ್ಲಿ ಅವರಿಗೆ ಊಟಕ್ಕಿಂತ ಜಾಸ್ತಿ ಸೈಡ್ಸೇ ಬೇಕಾಗಿದ್ದಿದ್ದು, ಊಟ ಬೇಕಾಗಿರಲಿಲ್ಲ. ಎಲ್ಲ ಹಾಕ್ಕೊಳ್ತಾ ಬಂದರು. ಉಪ್ಪಿನಕಾಯಿ ಹಾಕಿದ್ರು. ಅಲ್ಲಿ ಯಾರೋ ಮುಂದಿನವನು ಉಪ್ಪಿನಕಾಯಿಗೋಸ್ಕರ ಜಾಸ್ತಿ ಜಗಳ ಮಾಡಿದ್ನೋ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ರು. ಅಣ್ಣ ಅಂತ ಅಂದೆ. ಅವನು ಒಳ್ಳೆ ಚಿತ್ರಾನ್ನ ಹಾಕಿದಂಗೆ ಉಪ್ಪಿನಕಾಯಿ ಹಾಕ್ಬಿಟ್ಟ ನನಗೆ. ಆಮೇಲೆ ಚಿತ್ರಾನ್ನ ಬಡ್ಸ್ಕೊಂಡು ಬಂದಾಗ ಚಿತ್ರಾನ್ನ ಉಪ್ಪಿನಕಾಯಿ ಹಾಕ್ದಂಗೆ ಹಾಕಿದ್ರು, ಯಾಕೆಂದರೆ ಚಿತ್ರಾನ್ನ ಖಾಲಿ ಆಗೋಗ್ಬಿಟ್ಟಿತ್ತು, ಲಾಸ್ಟ್ನೇ ಪಂಕ್ತಿ. ಆಮೇಲೆ ಊಟಕ್ಕೆ ಎಲೆ ನೋಡಿದ್ರೆ ಈ ಚಿತ್ರಾನ್ನ ಯಾವುದು, ಇದರಲ್ಲಿ ಉಪ್ಪಿನಕಾಯಿ ಯಾವುದು ಒಂದು ಗೊತ್ತಾಗ್ತಿರ್ಲಿಲ್ಲ. ಈಗ ಇದನ್ನ ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಂತಾರೆ, ನಾನು ಎಣ್ಣೆ ಹೊಡೆದು ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ ಅವ್ರ ಸಾಲಲ್ಲಿ ಅನ್ಕೊಳ್ತಾರೇನೋ ಅಂತ ಅನ್ಕೊಂಡೆ. ಅದು ನನ್ನ ಜೀವನದಲ್ಲಿ ಒಂಥರ ಮನಸ್ಸಿನೊಳಗೆ ಏನೋ ಒಂಥರ. ಅಲ್ಲಿಗೆ ನಾನು ಕಡೆಯ ಪಂಕ್ತಿ ಊಟಕ್ಕೆ ಹೋಗೋದು ಬಿಟ್ಟು ಮೊದಲು ಏನೇ ಇರಲಿ ಫಸ್ಟು ಊಟ ಮಾಡ್ಕೊಂಡು ಆಮೇಲೆ ಇನ್ನು ಉಳಿದಿದ್ದು ಎಲ್ಲ ಅಬ್ಸರ್ವೇಷನ್ಗಳನ್ನು ಇಟ್ಕೊಳ್ತೀನಿ. ಇದು ದೊಡ್ಡ ಅನುಭವ ಅಂತ ನನಗನ್ನಿಸ್ತು. ಧನ್ಯವಾದ.